ನಮೋ ವೆಂಕಟೇಶ ನಮೋ ತಿರುಮಲೇಶ. ಮೋಸ್ಟ್ಲಿ ಎಲ್ಲೋ ಪಕ್ಕದಲ್ಲಿ ಟೆಂಟ್ ಇರ್ಬೇಕು, ಅದಕ್ಕೆ ಓಪನಿಂಗ್ ಸಾಂಗ್ ಸಿಗ್ನಲ್ ಬರ್ತಾ ಇದೆ. ಗೋವಿಂದ ನಕ್ಲು ಸರಿಗಿದ್ರ ಇಬ್ರು, ಎರಡು ಬಿಳಿ ಒಂದ್ ಕೆಂಪು ಬರಾಬರಿ ಎಳೆದ್ ಬಿಟ್ರಲ್ಲ ನಂಗೆ. ಹೂ ಇಸ್ ದಿ ಜೆಂಟ್ಲ್ ಮ್ಯಾನ್? ಇವನ್ನೆಲ್ಲೋ ನೋಡ್ದಂಗಿದೆಯಲ್ಲ, ಮೋಸ್ಟ್ಲಿ ಕಳ್ಳಗ ಬರ್ಸಲ್ಲ. ನನಗೆ ಇದು ಬೇಕು ಇನ್ನೂ ಬೇಕು ಕಣ್ರಯ್ಯ, ನಾನು ಈ ಮನೆ ಓನರು ಕಣಯ್ಯ, ಓನರು. ಓ ಐ ಆಮ್ ಸಾರಿ ಮಾಮ್ಸ್, ಈ ಶ್ರೀಮಂತರಿಗೆ ಬರೋ ವ್ಯಾಧಿ ನನಗೆ ಬಂದ್ಬಿಟ್ಟಿದೆ. ಶ್ರೀಮಂತರು ಬರೋ ವ್ಯಾಧಿ ಅದ್ಯಾವ್ದಯ್ಯ? ಡಾಲ್ಮಿಯಾ ಡಿಲ್ಪಾಸ್. ಡಾಲ್ಮಿಯಾ ಡಿಲ್ಪಾಸ್ ಅಂದ್ರೆ ಮರ್ತೋಗ ಕಾಯಿಲೆ. ಏನ್ ಬೇಕಾದ್ರೂ ಬರೀರಿ, ಕೊಟ್ ಮಾತೇನಾದ್ರು ಮರ್ತರು ಗೊತ್ತೈತಲ್ಲ ಬಗ್ನೆ ಗೂಟ. ನಾನ್ ಹೇಳ್ತಾ ಇರೋದು 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ರಲ್ಲ ಅದ್ರ ವಿಷಯ ಕಣಯ್ಯ. ಸಾಲದಕ್ಕೆ ಬಾಯಿ ತುಂಬಾ ಸ್ವೀಟ್ ಬೇರೆ ತುರ್ಕಿದ್ದೀರಾ. ಬ್ರದರ್, ನಾವು ಮೊನ್ನೆ ಬೆಗ್ಗರ್ಸ್ ಕಾಲೋನಿ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟಲ್ಲ ಅದಲ್ಲ. ಲೇಡೀಸ್ ಅಷ್ಟೇ 60,000 ರೂಪಾಯಿ ಕೊಟ್ಟವಲ್ಲ ಅದ? ಅದು ಅಲ್ಲ. ಅಥವಾ ಈ ರಾಜಕಾರಣಿಗಳು ಕೈಯ ಅದಕ್ಕೆ ಗೀಚ್ ಬಿಸಾಕ್ತಲ್ಲ ಅದ? ಕಿಸ್ ಬಿಟ್ರೆ ಆ ಚೆಕ್ ಅಲ್ರಿ ಈ ಚೆಕ್. ಈ ಚೆಕ್ ತಗೊಂಡು ಬ್ಯಾಂಕ್ ಕೊಡೋದಕ್ಕೆ ಕಾಲಾಗಿರೋ ಬೂಟ್ಸ್ ಬಿಚ್ಕೊಂಡು ಒಡಿಯಾಕ್ ಬಂದ್ಬಿಟ್ಟಿದ್ದ. ಅಲ್ಲ ಮಾಮ್ಸ್, ಈ ಚೆಕ್ ನ ಬ್ಯಾಂಕ್ ಯಾಕೆ ತಗೊಂಡೋಗಿದ್ರಿ? ಇದನ್ನ ಅರ್ಶನ ಕುಂಕುಮ ಇಟ್ಬಿಟ್ಟು ಮನೇಲಿ ಇಡ್ತೀನಿ ಅಂತ ತಾನೇ ಹೇಳಿದ್ದು. ಹೌದು, ಇದ್ರಾಗ ಏನೋ ತೆಪ್ಪೈತ. ಏನ್ರಿ ತಪ್ಪಿದೆ? ಹೆಸರು ಬರ್ದಿರೋ ತಪ್ಪಿದ್ಯಾ, ಅಮೌಂಟ್ ಬರ್ದಿರೋ ತಪ್ಪಿದ್ಯಾ, ಡೇಟ್ ಬರ್ದಿರೋ ತಪ್ಪಿದ್ಯಾ, ಬೇರೆ ಏನ್ ತಪ್ಪಿದೆ? ಓರ್ ಡೋಮ ಬಡಕಣೋ, ಜಗಮೀನ್ರಿ 7 ಮೀನ್ರಿ ಇದ್ದಂಗವನೆ. ಮಾಮ್ಸ್, ವಾಟ್ ಇಸ್ ಪ್ರಾಬ್ಲಮ್? ನೋಡಿ, ಇಸ್ವಿನ 2003 ಅಂತ ಬರೆಯಕ್ಕೆ ಬರೀ 23 ಬರ್ಬಿಟ್ಟಿದ್ರ. 0 ಯಾರು ಕೊಟ್ರಿ? ನೋಡ್ರ ಸೊನ್ನೆಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ಅದು ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ನಾವು ಬೇಕಂತಾನೆ ಬಿಟ್ಟಾಕಿದ್ದು. ಅಪ್ಪ ಕಿವಿಲೇನಾರು ಹೂವು ಹಾಕೊಂಡಿದ್ದೀನ? ಕಾಣಿಸ್ತಾ ಇಲ್ಲ. ತೇಜಮ್ಮ ತೇಜು, ಮರ್ಯಾದೆಯಿಂದ ಈ ಚೆಕ್ ತಗೊಂಡು ಕ್ಯಾಶ್ ಕೊಡಿ. ಓಕೆ, ಈ ಚೆಕ್ ಬೇಡ ಅಂದ್ರೆ ಬೇರೆ ಚೆಕ್ ಕೊಡ್ತೀನಿ. ಬ್ಯಾಂಕ್ ಆಫ್ ಲುಂಗಿ. ಬೇರೆ ಚೆಕ್ ಕೊಡ್ತೀರಾ? ಅಪ್ಪ ಇಸ್ವಿ ಡೇಟು ಎಲ್ಲ ಸರಿಯಾಗಿ ಬರೀರಪ್ಪ. ಪರ್ಫೆಕ್ಟ್ ಆಗಿದೆ, ತಗೊಳ್ಳಿ. ತಗೊಂಡು ಹೋಯ್ತೀನಿ, ಇಟ್ಕೊಳ್ಳಿ. ಈ ಚೆಕ್ ತಗೊಂಡು ಬ್ಯಾಂಕ್ ಹೋಯ್ತೀನಿ. ಏನಾರ ಕ್ಯಾಶ್ ಇಲ್ಲ ಅಂದ್ರೆ ಸೀದಾ ವಾಪಸ್ ಬಂದ್ಬಿಡಿ. ನಾಳೆ ಹೋಗಿ ಕ್ಯಾಶ್ ಮಾಡಿಸ್ಕೊಬಿಡಿ. ನೋಡಪ್ಪ, ಇದೇ ಖುಷಿಲಿ ಮಾಮ್ಸ್ಗೆ ಸ್ವೀಟ್ ಕೊಟ್ಬಿಡು. ಸ್ಪೆಷಲ್ ಲುಂಗಿ ಸ್ವೀಟ್. ಅಯ್ಯೋ ಬೇಡಪ್ಪ, ನೆನ್ನೆ ನೀವು ಕೊಟ್ಟು ಸ್ವೀಟ್ ತಿನ್ಬಿಟ್ಟು 20 ಸಾರಿ ಬರೀ ತಿಪ್ಪೆ ಮೇಲೆ ಇದ್ದೆ. ಯಾವ ಕಂಟೆಂಟ್ ನಲ್ಲಿ ಮಾಡಿದ್ದು? ಹಳೆ ಮನೇಲಿ ಇದ್ದಾಗ ಎಣ ಬಿದ್ರೆ ನನಗೆ ಮೆಸೇಜ್ ಗೊತ್ತಾಯ್ತು. ಈ ಮನೆಗೆ ಬಂದ್ಮೇಲೆ ಯಾವ ಮೆಸೇಜ್ ಇಲ್ಲ, ಯಾವ್ದು ಇಲ್ಲ. ಯಾವ್ದಕ್ಕೂ ರೆಡಿ ಆಗ್ಬಿಟ್ರೇನ? ಎಣ ಬಿದ್ದ ತಕ್ಷಣ ಟಂಕಣಕ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಏನ್ರಿ ನೀವು ನಾನ್ ಕಡೆ ಬಂದ್ ಬಾರ್ಸಿದ್ರೆ ಡಿಸ್ಟರ್ಬೆನ್ಸ್ ಇರಲ್ಲ ಅಂದ್ರೆ ಇಲ್ಲೂ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ರಲ್ರಿ ನೀವು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಆಕ್ಚುಲಿ ನನ್ಗೊಂದು ಸಣ್ಣ ಡೌಟ್ ಇತ್ತು, ಅದನ್ನ ಕ್ಲಿಯರ್ ಮಾಡ್ಕೊಡೋಕೆ ಅಂತ ನಿಮ್ಮನೇಲಿ ಹುಡುಕೊಂಡ್ ಬಂದೆ. ಡೌಟು ಅಂದ್ರೆ ಕೈನಲ್ಲಿರೋ ತೋರ್ಸ್ಬಿಟ್ಟು ನಾದಸ್ವರನ ಪಿಳ್ಳೊಂಗವಿ ಅಂತ ಕೇಳಿದ್ರೆ, ಕರ್ರ ಒದ್ದಕ್ಕಿತ್ತು ಅಂದ್ರೆ ನಾದಸ್ವರ, ಮೋಟಕ್ಕೆ ಕುಳ್ಳಿಗಿತ್ತು ಅಂದ್ರೆ ಪಿಳ್ಳೊಂಗವಿ. ಗೊತ್ತಾಯ್ತಾ? ಹೋಗ್ರಿ. ಅಯ್ಯೋ, ನಾನ್ ಕೇಳಕ್ ಬಂದಿದ್ದು ಅದನ್ನಲ್ಲ ರೀ. ಇನ್ನೇನು? ಇದರಲ್ಲಿ ಸಿಂಫೋನಿ ಕೂಡ ಬಾರಿಸಬಹುದು ಅಂತ. ರೇ ಬರೀ ಸಿಂಫೋನಿ ಅಲ್ಲ ಕಣ್ರಿ, ರೇಕ್ಸು, ಲೀಡೋ, ನಂದ, ನಳಂದ, ಗೀತಾಂಜಲಿ, ನವರಂಗು ಎಲ್ಲ ಬಾರಿಸ್ಬೋದು ಕಣ್ರಿ. ಅಂದ್ರೆ ಜರ್ಮನ್, ಜಪಾನು, ಟೋಕಿಯೋ ಎಲ್ಲ ಮ್ಯೂಸಿಕ್ ಇದ್ರಲ್ಲಿ ಬಾರಿಸ್ಬೋದು ಅಂತ ಹೇಳಿದೆ. ಯು ಆರ್ ರಿಯಲಿ ಗ್ರೇಟ್. ವಿದೇಶದ ಸಂಗೀತದ ಬಗ್ಗೆ ಎಲ್ಲ ತಿಳ್ಕೊಂಡ್ ಬಿಟ್ಟಿದ್ದೀರಾ, ಆದ್ರೆ ಕೈಯಲ್ಲಿ ಚೀಪ್ ಆಗಿ ಲೋಕಲ್ ತಮಟೆ ಹಿಡ್ಕೊಂಡಿದ್ದೀರಾ. ಏನ್ರಿ ನೀವು ನನ್ನ ತಮಟೆನ ಚೀಪ್ ಅಂತ ಕಂಡ ಮಾಡ್ತೀರನ್ರಿ? ಕೈಲಾಸದಲ್ಲಿ ಆ ಪರಮೇಶ್ವರ ಯಾವ್ದ್ರ ಮುಂದೆ ಡ್ಯಾನ್ಸ್ ಆಡ್ತಿದ್ರಿ? ಗಿಟಾರ್ ಮುಂದೆ ಆಡ್ತಿದ್ನ, ವೈಲಿನ್ ಮುಂದೆ ಆಡ್ತಿದ್ನ, ವೀಣೆ ಮುಂದೆ ಆಡ್ತಿದ್ನ, ಇಲ್ಲ ಕೀಬೋರ್ಡ್ ಮುಂದೆ ಆಡ್ತಿದ್ನ? ಯಾವ್ದ್ರ ಮುಂದೆ ಅಲ್ಲ ಅವನ್ ಆಡ್ತಾ ಇದ್ದು, ಡಮರುಗದ ಮುಂದೆ. ಡಮರುಗ ಯಾವ್ದ್ರಲ್ಲಿ ಮಾಡಿದ್ದು? ಚರ್ಮದಲ್ಲಿ ಮಾಡಿದ್ದು. ಆ ಡಮರುಗದ ಮೊಮ್ಮಗನೇ ಈ ತಮಟೆ. ಇದನ್ನ ಬಾರಿಸಿದ್ರೆ ಆ ಕೈಲಾಸದಲ್ಲ ಪರಮೇಶ್ವರ ಅವನ ಹೆಂಡತಿ ಪಾರ್ವತಿ ಡೈವರ್ಸ್ ಕೊಟ್ಟು ಲ್ಯಾಂಡ್ ಗಿಳಿದು ಸ್ಟೆಪ್ ಆಗ್ತಾನೆ. ಇಲ್ಲೇನಾದ್ರೂ ಬಾರಿಸಿದ್ರೆ ದೊಡ್ಡ ಮನುಷ್ಯಾದ್ರೂ ಪರವಾಗಿಲ್ಲ 2 ಪ್ಯಾಕೆಟ್ ಬಿಟ್ಕೊಂಡು ಡ್ಯಾನ್ಸ್ ಆಡ್ತಾರೆ. ಅಂತ ತಮಟೆನ ಕಂಡ ಮಾಡ್ತೀರೇನ್ರಿ? ಈಗ ನಾನು ಅದನ್ನ ಬಾರಿಸ್ತೀನಿ, ಅದ್ರ ಅಭಿಪ್ರಾಯ ನೀವ್ ಹೇಳಿ. ಬಾರಿಸ್ತಾ ಇದ್ರೆ ನಂಗೆ ಡಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಅನ್ಸುತ್ತಾ? ನೋಡಿದ್ರಾ, ಇಂತ ತಮಟೆನ ನೀವು ಕಂಡ ಮಾಡ್ತಿರಲ್ಲ, ನ್ಯಾಯನಾ? ಸಾರಿ, ಎಕ್ಸ್ಕ್ಯೂಸ್ ಮೀ, ಇದನ್ನ ನನಗೆ ಕೊಟ್ಬಿಡಿ. ಯಾಕೆ ಇದನ್ನ ಹೊಡೆದಾಕ್ಬಿಡ್ತೀಯಾ? ಇಲ್ಲ ಪ್ಲೀಸ್ ಕೊಡಿ. ತಗೊಳ್ಳಿ. ಪಂಡ್ರಿ ಬಾಯಿ ತರ ಭಕ್ತಿನ ಪ್ರದರ್ಶನ ಮಾಡ್ತಾವಳಿ. ಇದು ನೀವು ಬಾರಿಸಿದ್ರೆ ಮಾತ್ರ ಹಾಗೆ ಬರುತ್ತಾ, ಇಲ್ಲ ನಾನ್ ಬಾರಿಸಿದ್ರೆ ಬರುತ್ತಾ? ನೀನಲ್ಲ ನಾನಲ್ಲ ಯಾರಾದ್ರೂ ಪರವಾಗಿಲ್ಲ, ಭಕ್ತಿಯಿಂದ 2 ಪ್ಯಾಕೆಟ್ ಗೋಲಿ ಸೋಡಾ 4 ಕಡಲೆ ಬೀಜ ಹಾಕೊಂಡು ಭಕ್ತಿಯಿಂದ ಒಳಗಡೆ ಬಿಟ್ಕೊಂಡ್ರೆ ಸಾಕು. ಒಳಗಡೆಯಿಂದ ಒಂದು ಭಕ್ತಿ ರಸ ಬರ್ತದೆ. ಅದು ಕೈಯಿಂದ ಟ್ರಾನ್ಸ್ಫರ್ ಆಗಿ ತಮಟೆಗೆ ಬಂದು ಅಲ್ಲಿಂದ ಒಂದು ಸೌಂಡ್ ಬರ್ತದೆ.
ಎಷ್ಟು ಮಧುರವಾಗಿದೆ. ಅಂದ್ಹಾಗೆ ನೀವಿವತ್ತು ರೆಕಾರ್ಡಿಂಗ್ ಹೋಗ್ಲಿಲ್ವಾ? ರೆಕಾರ್ಡಿಂಗು ಅದು ವಿಕ್ಟೋರಿಯಾ ಆಸ್ಪತ್ರೆಯಿಂದ ಫೋನ್ ಬಂದಿಲ್ಲ. ಹಾ? ರೆಕಾರ್ಡಿಂಗು ಇವತ್ತು ವಿಲ್ಸನ್ ಗಾರ್ಡನ್ ರಿಕಾರ್ಡಿಂಗ್ ಅಲ್ಲಿ ರೆಕಾರ್ಡಿಂಗು, ಅದಕ್ಕೆ ಪ್ರಾಕ್ಟೀಸ್ ಹೊಡಿತಾ ಇದೀನಿ. ನಿನ್ನೆ ಹರಿಶ್ಚಂದ್ರ ಘಾಟ್ ಅಂದ್ರಿ, ಇವತ್ತು ವಿಲ್ಸನ್ ಗಾರ್ಡನ್ ಅಂತಿದ್ದೀರಾ. ಬೇರೆ ಕಡೆ ರೆಕಾರ್ಡಿಂಗ್ ಥಿಯೇಟರ್ ಇಲ್ವಾ? ಅಯ್ಯೋ ಇದೇ ಇಂಡೋರ್ ಅಲ್ಲಿ ಬಾರಿಸಿದ್ರೆ ಮಜಾ ಇರಲ್ಲ, ಔಟ್ಡೋರ್ ಅಲ್ಲಿ ಪಬ್ಲಿಕ್ ಮುಂದೆ ಬಾರಿಸಿದ್ರೆ ಅದು ನೇರವಾಗಿ ಮನಸ್ಸಿಗೆ ಸೇರ್ಕೊಂಡ್ಬಿಡುತ್ತೆ. ಓಹೋ, ನೀವ್ ಎಲ್ಲಿ ಬಾರಿಸಿದ್ರೆ ಏನು? ದೊಡ್ಡ ಸಂಗೀತ ಸಾರ್ವಭೌಮ ನೀವು, ಸಂಗೀತ ಸಾಮ್ರಾಟ್. ನಾನು ಬಲ್ಲ. ಅಯ್ಯೋ, ಏನಿದು ಆಶ್ಚರ್ಯ! ನಿಮ್ಮ ದೇಹದಲ್ಲಿ ಎಲ್ಲ ತಟ್ಟಿದ್ರು ಶಂಕರಾಭರಣ ಮ್ಯೂಸಿಕ್ ಬರ್ತಿರೋ ಹಾಗಿದೆ. ಪ್ರಪಂಚದಲ್ಲಿ 7 ಅದ್ಭುತ ಅಂದ್ರೆ ನೀವು 8ನೇ ಅದ್ಭುತ. ಐತರಿ ಲಕ್ಕಡಿ ಪಕ್ಕಡಿ ಜುಮ್ಮ. ಮಲೆ ಮಾದೇಶ್ವರ, ನಂಜುಂಡೇಶ್ವರ, ಈಶ್ವರ, ಅಶ್ವಿನಿ ದೇವತೆಗಳೇ, ಧನ್ವಂತರಿ ದೇವತೆಗಳೇ, ನನಗೆ ಆಯುರ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಕ್ಷೇಮವನ್ನು ಕೊಟ್ಟು ನನ್ನ ನೋಡಿ ಮಾಟ, ಮಂತ್ರ, ಶಾಪ, ದೃಷ್ಟಿ, ರಾಜಕೀಯ ಮಾಡೋ ಜನನೆಲ್ಲ ನಾಶ ಮಾಡಿ, ಸರ್ವನಾಶ ಮಾಡಿ, ನನ್ನ ಒಬ್ಬನ್ ಮಾತ್ರ ಕಾಪಾಡಪ್ಪ. ಅಯ್ಯೋ ಪಾಪಿ, ನಾನ್ ನಿಮ್ ಕಣ್ಗೆ ಮೋಹಿನಿ ತರ ಕಾಣಿಸ್ತೀನ? ಸ್ವಲ್ಪ. ನಾನು ಐಶ್ವರ್ಯ. ಅಯ್ಯೋ ನೀವಾ? ನಾನ್ ಫುಲ್ ಡೋಸ್ ಬಿದೋದೆ. ನಿಮ್ಮ ಆಸ್ಪತ್ರೆಯಲ್ಲಿ ನನ್ನನ್ನು ಸೇರಿಸ್ಕೋತೀರಾ? ಕಾಯಿಲೆ ಬಂದವ್ರು ಯಾರು ಬೇಕಾದ್ರೂ ಸೇರ್ಕೋಬಹುದು. ಅಯ್ಯೋ, ರೋಗಿ ಆಗಲ್ಲ, ನನ್ನನ್ನ ನರ್ಸಾಗ್ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದು. ಅಯ್ಯೋ, ಜನ ಎಲ್ಲ ತಪ್ಪು ತಿಳ್ಕೊಂಡ್ಬಿಡ್ತಾರೆ ನಾನು ನರ್ಸ್ನ ಇಟ್ಕೊಂಡ್ಬಿಟ್ಟಿದೀನಿ ಅಂತ. ಹಾಗೆ ಹೇಳ್ಬೇಡಿ ಡಾಕ್ಟರ್, ನಾನು ಎಲ್ಲ ಕೆಲ್ಸನೂ ಮಾಡ್ತೀನಿ. ನನ್ನ ನರ್ಸಾಗ್ ತಗೊಳ್ಳಿ ಪ್ಲೀಸ್. ಆಗಲ್ಲ ಆಗಲ್ಲ, ನಮ್ಮ ಆಸ್ಪತ್ರೆ ಒನ್ ಮ್ಯಾನ್ ಆಸ್ಪತ್ರೆ, ಅಲ್ಲಿ ಯಾರು ಬೇಕಾದ್ರೆ ನರ್ಸ್ ಆಗಕ್ಕಾಗಲ್ಲ. ಅದು ಪರಂಪರೆಯಿಂದ ಬಂದಿರ್ಬೇಕು. ಅಂದ್ರೆ 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 ನೀನು, ನಿಮ್ಮಮ್ಮ, ನಿಮ್ಮ ಅಜ್ಜಿ ಎಲ್ಲ ಪರಂಪರೆಯಿಂದ ನರ್ಸ್ ಆಗಿರ್ಬೇಕು. ಸಾರಿ ಡಾಕ್ಟರ್, ಒಂದ್ ರೀತಿಲಿ ನೀವ್ ಹೇಳ್ತಾ ಇರೋದು ಸರಿನೇ. ನಾನು ಹೊರಡ್ತೀನಿ. ಓಟ್ ಬನ್ನಿ. ಡಾಕ್ಟರ್, ಏನು? ಒಂದ್ ಚಿಕ್ಕ ಸಂದೇಹ. ಏನು? ನಾನ್ ದಿಗಿಲ್ ಡಾಕ್ಟರ್ ಅಂತನಾ? ಅಯ್ಯೋ ಅದಲ್ಲ ಡಾಕ್ಟರ್, ನೀವ್ ವಂಶ ಪರಂಪರೆಯಿಂದ ಈ ಕೆಲಸ ಮಾಡ್ತಾ ಇನ್ನೇನು ಮತ್ತೆ? ನಾನು ಹುಟ್ಟಿದ್ದು ಬಾಬಾ ಬುಡನ್ಗಿರಿಲಿ. ನಮ್ಮ ತಾತ ದೊಡ್ಡ ಆಯುರ್ವೇದಿಕ್ ಪಂಡಿತರು, ಸಿದ್ಧ ವೈದ್ಯರು. ನಮ್ಮಪ್ಪ ವಶೀಕರಣದ ವೆಂಕೋಬ. ಅವ್ರ ವಿದ್ಯೆ ಮುಂದೆ ಅವರವರೇ ಸಾಟಿ. ಅವರೇ ಯಾಕೆ ನಮ್ಮ ಚಿಕ್ಕಪ್ಪ ಕಾಯಂಗಿ ಪಾಪಣ್ಣ ಮನೆ ವಿಧಾನಸೌಧದಲ್ಲಿ ಆಪರೇಷನ್ ಮಾಡಿದ್ರಲ್ಲ ಆಲ್ಬರ್ಟ್, ಅವರು ನಮ್ಮಪ್ಪನ ಸೆಕೆಂಡ್ ಸೆಟಪ್ ಇನ್ ಮಗ. ಇದೆಲ್ಲ ನಿಮ್ಗೆ ಗೊತ್ತಾ? ಗೊತ್ತಿಲ್ವೇ? ಗೊತ್ತಿಲ್ವಾ? ಒಳ್ಳೇದಾಯ್ತು ಬಿಡು. ನಾನಿನ್ ಬರ್ಲಾ ಡಾಕ್ಟರ್? ಹೋಗು. ಹೋಗಕ್ ಮುಂಚೆ ಒಂದ್ ಮಾತು. ಏನು ಹೋಗ್ತೀನಿ ಅಂತ ಹೇಳ್ಬೇಕಾ? ಏನು, ನಾನು ಈ ಬಿಳಿ ಸೀರೆ ಉಟ್ಕೊಂಡು ನಿಮ್ ಮುಂದೆ ಬಂದ ಕ್ಷಣಕ್ಕೆ ನನ್ನನ್ನ ಸಿಸ್ಟರ್ ಅಂತ ಮಾತ್ರ ಕರಿಬೇಡಿ. ನೋ 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 ನೋ, ನಾನಂತ ಕೆಟ್ಟ ಮಾತೆಲ್ಲ ಯೂಸೇ ಮಾಡಲ್ಲ. ಇದೇನಯ್ಯ ಇದು? ಸುತ್ತಿ ಸುತ್ತಿ ಬಂದ್ ಬಾಯಿಗೆ ಬಿತ್ತು ನಂಗೆ. ಈ ಹುಡುಗಿ ಅವಳಾಗವಳೆ, ಸುತ್ತಿ ಬಂದು ನನ್ ಬುಟ್ಟಿಲ್ ಬೀಳ್ತಾವಳೆ. ಹುಡುಗಿರು ಚೆನ್ನಾಗವಳೆ, ಜಮಾಯಿಸ್ಬಿಡದ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ. ಅಯ್ಯೋ, ಯಾವನೇ ಇವನು? ಬೆಳಬೆಳಗ್ಗೆನೆ ಒಳ್ಳೆ ಸಾವಿನ ತಪ್ಪೆ ಹೊಡಿತಾವನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ. ಅಯ್ಯೋ, ನಾಳೆ ಎಕಡ ಹಾಕ. ಅಯ್ಯೋ ಪಾಪಿ, ಕೆಟ್ಲಿಂಗ. ನೀನವನ್ ತಗದ್ ನೆತ್ತಿ ಮೇಲೆ ಗುದ್ದೆ ಅಂದ್ರೆ ತಲೆ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿರ್ಬೇಕು. ನಾನ್ ಸಂಗೀತ ಕೇಳ್ತಾ ಆನಂದ ಅನುಭವಿಸ್ತಾ ಇದ್ರೆ ಸಡನ್ ಆಗಿ ಬಂದು ಆಫ್ ಮಾಡ್ತೀಯಲ್ಲ, ಎಷ್ಟು ಕೊಬ್ಬಿರ್ಬೇಕು ನಿನ್ಗೆ? ನಾನಾಗೋದ್ಗೆ ಟೇಪ್ ರಿಕಾರ್ಡರ್ ಆಫ್ ಮಾಡಿದೀನಿ. ಬೇರೆ ಇನ್ಯಾವನ ಕೋಪಿಸ್ಗಾರ ಅಪ್ಪ ಆಗ್ಬಿಟ್ಟಿದ್ರೆ ನೀನ್ ಉಸಿರನ್ನೇ ಆಫ್ ಮಾಡ್ಬಿಡ್ತಿದ್ದ, ಗೊತ್ತಾಯ್ತಾ? ಬೆಳಗಾಗೆದ್ದು ಸಾವಿರ ಬೇಡ, ಈ ತಮಟೆ ಸೌಂಡ್ ಹಾಕೊಂಡ್ ಕೂತಿದ್ಯಲ್ಲ, ನಿನ್ಗೇನಾರ ಬುದ್ಧಿ ಆಯ್ತಾ? ಇದನ್ನೇನ್ ಬಗ್ಲ ಅಂತ ತಿಳ್ಕೊಂಡು, ಇಲ್ಲ ಬರಲ್ ಗ್ರೌಂಡ್ ಅಂತ ತಿಳ್ಕೊಂಡು? ಸೌಂದರ್ಯ, ಹೋಗಿ ಹೋಗಿ ಈ ತಮಟೆ ಸೌಂಡ್ ಕುಡಿತಾ ಇದೆಯಲ್ಲ, ಯಾವ ಡಬ್ಬ ನನ್ ಮಗ ಹೇಳ್ಕೊಟ್ಟ ಇದನ್ನ? ಸಾಕ್ ಸುಮ್ನೆ ಇರಪ್ಪ. ಇದನ್ನ ಏನು ಅಂತ ತಿಳ್ಕೊಂಡಿದ್ಯಾ? ಏನು ಅಂತ? ಶಿವ ಬಾರಿಸ್ತಾನಲ್ಲ ಆ ಡಮರುಗ, ಅದ್ರ ಮೊಮ್ಮಗ ಇದು. ಇದನ್ನ ಕೇಳ್ತಾ ಇದ್ರೆ ಜೀವನದ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ, ಮನಸ್ಸಿನ ಆಸೆಗಳೆಲ್ಲ ಈಡೇರುತ್ತೆ. ಏನ್ ತತ್ವಜ್ಞಾನ ಹೇಳ್ಕೊಟ್ಬಿಟ್ಟಮ್ಮ. ನನ್ ಹೊಟ್ಟೆಲ್ ಹುಟ್ಟಿದಕ್ಕೆ ಸಾರ್ಥಕ ಆಗೋಯ್ತು. ಭಲ ಭಲ. ಏನ್ ಬಾಸ್, ನಿಮ್ ಪಾರ್ಟಿ ಮ್ಯೂಸಿಕಲ್ ಎಲ್ಲ ನಿಮ್ಮನ್ನೇ ಫಾಲೋ ಮಾಡಂಗವಳೆ? ನನ್ನ ಮಗದು ನನ್ ತಮಟೆ ಬರ್ಸಕ್ ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಅದ್ರ ಎಫೆಕ್ಟ್ ಪರ್ಫೆಕ್ಟ್ ಆಗಿ ವರ್ಕೌಟ್ ಆಗೋಯ್ತು. ಯಾಕೆ ರುಸೇನ್ ತರ?
ಡಾಕ್ಟರ್? ಯಾರೋ ನೀವಾ ಕುತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಡಾಕ್ಟರ್, ನಿದ್ದೆ ಮಾಡ್ತಾ ಇದ್ರಾ? ನಾನು ನಿದ್ದೆ ಮಾಡ್ತಾ ಇದ್ದೆ? ನೋ ನೋ ನೋ, ಡೀಪಾಗಿ ಥಿಂಕ್ ಮಾಡ್ತಾ ಇದ್ದೆ. ಅಲ್ಲೇ ಡಾಕ್ಟರ್, ಈ ರೀತಿ ಅನಾವಶ್ಯಕವಾಗಿ ಯೋಚನೆ ಮಾಡ್ತಾ ಕಾಲ ಕಳೆಯೋ ಬದಲು 4 ಪೇಷಂಟ್ ನಾದ್ರೂ ಅಟೆಂಡ್ ಮಾಡಿದ್ರೆ ಚಿಲ್ಡ್ರನ್ ಸಿಗುತ್ತೆ ಅಲ್ವಾ? ಮಾಮೂಲಾಗಿ 4 ಜನ ಪೇಷಂಟ್ ನ ನೋಡಿದ್ರೆ ಚಿಲ್ಡ್ರನೇ ಸಿಗೋದು. ಆದ್ರೆ ನಾನು ಡೀಪಾಗಿ ಥಿಂಕ್ ಮಾಡಿ ಹೊಸ ಹೊಸ ಔಷಧಿನ ಕಂಡಿಡಿದ್ರೆ ನೋಟಿದ ಕಂತೆನೆ ಸಿಗುತ್ತೆ. ಹಾ, ಹೊಸ ಹೊಸ ಔಷಧಿ ಬೇರೆ ಕಂಡುಹಿಡಿತೀರಾ? ಪ್ರಪಂಚದಲ್ಲಿರೋ ಕಷ್ಟಕರವಾದ ಕಾಯಿಲೆಗೆ ಔಷಧಿ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಷ್ಟಕರವಾದ ಕಾಯಿಲೆನಾ? ಯಾವುದು? ನೈಡ್ಸ್. ನೈಟ್ಸಾ? ಏಡ್ಸ್ ಆದ್ಮೇಲೆ ನೈಟ್ಸ್ ತಾನೆ ಬರೋದು. ಓಹ್, ಆಮೇಲೆ 10s 11s 12s ಅಂತ ಬೇಜಾನ್ ಕಾಯಿಲೆ ಬರುತ್ತೆ. ಅದಕ್ಕೆಲ್ಲ ಔಷಧಿ ಕಂಡುಹಿಡಿದು ಅದನ್ನ ತಡೆ ಹಿಡಿಯಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಬೇಡ ರೀ. ಯಾಕೆ? ನೀವ್ ಅಷ್ಟಕ್ಕೂ ತಡೆ ಹಾಕ್ಬಿಟ್ರೆ 13s 14s ಕಾಯಿಲೆಗಳು ಬರೋದೇ ಇಲ್ಲ. ನೀವ್ ಅದಕ್ಕೂ ಔಷಧಿ ಕಂಡುಹಿಡಿದು ಹಣ ಸಂಪಾದನೆ ಮಾಡಿದ್ರೆ ನಾನು ಅದನ್ನ ಬೀರುಲಿ ಜೋಪಾನವಾಗಿಡ್ತೀನಿ. ಆಹಾ, ಎಂತ ಧಾರಾಳವಾದ ಮನ್ಸು. ಅವಾಗ್ಲಿಂದ ಯೋಚನೆ ಮಾಡಿ ಯಾವ ಔಷಧಿ ಕಂಡುಹಿಡಿದ್ರಿ? ಮರ್ತೋಯ್ತಲ್ಲ. ಜ್ಞಾಪಕಕ್ಕೆ ಬಂತು. ಜ್ಞಾಪಕ ಶಕ್ತಿಗೋಸ್ಕರ ಹೊಸ ಔಷಧಿ ಕಂಡುಹಿಡಿದಿದ್ದೀನಿ. ಫ್ಲಾಶ್ ಬ್ಯಾಕ್ ಮಿಕಿಲಿಕೋ ಅಂತ. ಆದ್ರೆ ಅದನ್ನ ನಮ್ ಸರ್ಕಾರ ತಡೆ ಹಿಡಿದ್ಬಿಟ್ಟಿದೆ. ಯಾಕೆ? ಅದು ತುಂಬಾ ಪವರ್ಫುಲ್ ಮಾತ್ರೆ. ಅದನ್ನ ನುಂಗ್ದವ್ರಿಗೆ ಪೂರ್ವಜನ್ಮ ಜ್ಞಾಪನೆ ಬಂದ್ಬಿಡುತ್ತೆ. ಅಯ್ಯಯ್ಯೋ, ನೀವಾದಷ್ಟು ಪವರ್ ಇಲ್ದಿರೋಂತ ಮಾತ್ರೆಗಳನ್ನೇ ಕಂಡುಹಿಡಿಯಿರಿ. ಅದೇ ತಾನೇ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸಿಗ್ತಾ ಇರೋದು. ಅದು ಸರಿನೇ. ಈಗ ನೀವು ಹಾಗೆ ಬರ್ಕೊಂಡು ಯೋಚನೆ ಮಾಡಿ. ಥ್ಯಾಂಕ್ಸ್. ಅಯ್ಯೋ, ಇಲ್ಲಲ್ಲ, ಅಲ್ಲಿ. ಈ ಕಡೆ ವರ್ಕೊಂಡ್ ಮಾಡ್ಕೊಂಡ್ರೆ ಐಡಿಯಾ ಬರಲ್ಲ, ತಲೆನೋವು ಬರುತ್ತೆ. ಆಗ ಹೊಸ ಫಾರ್ಮುಲಾನ ಇಲ್ಲ, ದುಡ್ಡು ಇಲ್ಲ. ಅಯ್ಯಯ್ಯೋ, ದುಡ್ಡು ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇವಾಗ ಏನ್ ಮಾಡೋದು? ಇಲ್ಲಿ ಮಲ್ಕೊಳ್ಳ? ಇಲ್ಲಿ ಮಲ್ಕೊಂಡ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಟ್ರೈ ಮಾಡ್ತೀನಿ. ಟ್ರೈ ಮಾಡಿ. ಯೋಚನೆ ಮಾಡ್ತಾ ಇದ್ದೀರಾ? ಐಡಿಯಾ ಬಂತಾ? ಬಂತು 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 ಬಂತು. ಏನು ನೈಟ್ಸಾ? ಅಲ್ಲ, ಒನ್ಸ್. ಕರ್ಮ, ಹೋಗಿ. ಸೌಂದರ್ಯ, ನೀನ್ ಮಾಡರ್ನ್ ಡ್ರೆಸ್ ಗಿಂತ ಸ್ಯಾರಿನಲ್ಲಿ ಚೆನ್ನಾಗಿ ಕಾಣಿಸ್ತೀಯಾ. ನನ್ನಂತ ಬ್ಯೂಟಿ ಇರೋರು ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾರೆ. ಭಿಕ್ಷುಕ. ಮಗಳೇ, ನಾನ್ ಭಿಕ್ಷುಕ ಅಲ್ಲಮ್ಮ, ಭಿಕ್ಷುಕ ಅಲ್ಲ. ಭಿಕ್ಷುಕ ಅಲ್ಲಿ ಇನ್ನೇನು? ನೀನೇನ್ ಕೋಟ್ಯಾಧೀಶ್ವರ್ನ? ಮುಖ ನೋಡಿದ್ರೆ ಗೊತ್ತಾಗಲ್ವಾ? ನನ್ನ ಮಗಳು ಅಂತ ಕೂಗ್ತಿದ್ದಾನ ಕಡೆ. ದೊಡ್ಡವ್ರಿಗೆ ಹಾಗೆಲ್ಲ ಹೇಳ್ಬಿಡ್ವೆ. ಅವ್ರು ನಿನ್ಗೆ ಹೆಲ್ಪ್ ಮಾಡಿ ಸೇವ್ ಮಾಡಿದ್ರು. ಇಲ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನೀನ್ ಯಾವ್ದಾದ್ರು ಹಾಸ್ಪಿಟಲ್ ಇರ್ಬೇಕಾಗಿತ್ತು. ವಯಸ್ಸಿನ ಹುಡುಗರಿಗೆ ಎಲ್ರೂ ಹೆಲ್ಪ್ ಮಾಡೋರೆ. ಹಾಗೇನೆ ಇವನು ಕೂಡ. ನಾನ್ ನಿನ್ ತಂದೆ ಇದ್ದಾಗಮ್ಮ. ನೀನ್ ನನ್ ತಂದೆನೂ ಅಲ್ಲ, ನಾನ್ ನಿನ್ ಮಗಳು ಅಲ್ಲ. ಛೀ!